ಬೆಂಗಳೂರಿನಿಂದ ದೆಹಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸಿಎಂ ಹಾಗೆ ಕುಮಾರಸ್ವಾಮಿ ಅವರು ಒಂದೇ ವಿಮಾನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಒಂದೇ ವಿಮಾನದಲ್ಲಿ ದೆಹಲಿಯತ್ತ ಹೊರಟಿರೋದು. ಹೈಕಮಾಂಡ್ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೀರಿನ ಸಮಸ್ಯೆಗಳ ವಿಚಾರಕ್ಕೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡಬೇಕಾಗಿದೆ. ಮೇಜರ್ ಸರ್ಜರಿ ಆಗಬೇಕಾಗಿದೆ. ಮಹಿಳಾ ಕೋಟಾದಲ್ಲಿ ಈಗಾಗಲೇ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾಗಿದೆ. ಇದರ ಜೊತೆಗೆ ಆ ಸ್ಥಾನಕ್ಕೆ ಮತ್ತೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಜೊತೆ ನಿರ್ಧಾರ ಮಾಡಬೇಕಾಗಿದೆ. ಕಾವೇರಿ ವಿಚಾರದ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ. ಮೇಕೆದಾಟು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇವೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿ ನಿರ್ಧಾರ ಮಾಡಿಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಂಜೆ ವಾಪಸ್ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಒಂದಷ್ಟು ವಿಚಾರಗಳಿದ್ದಾವೆ. ಹಾಗಾಗಿ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಮಾಡಬೇಕು. ಅಂದರೆ ಸದ್ಯಕ್ಕೆ ಈಗಿರುವಂಥ ಸಂದರ್ಭದಲ್ಲಿ ಕೆಲವು ತಿಂಗಳುಗಳು ಮಾತ್ರ ಬಾಕಿ ಇದೆ ಸರ್ಕಾರದಲ್ಲಿ. ಆ ಸಂಪೂರ್ಣ ಯಶಸ್ಸನ್ನು ಪಡ್ಕೊಳ್ಬೇಕು. ಮುಂದಿನ ಹೋರಾಟವನ್ನು ಮಾಡಿಕೊಳ್ಬೇಕಾಗತ್ತೆ ಚುನಾವಣಾ ದೃಷ್ಟಿಯಿಂದ. ಇದರ ಜೊತೆಗೆ GBA, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಿದ್ದಾವೆ. ಎಲ್ಲದರ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇಂದು ಸಚಿವ ನಾಗೇಂದ್ರ ರಾಜೀನಾಮೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ರಾಜೀನಾಮೆ ಕೊಡಬೇಕಾ ಬೇಡವಾ, ಹೈಕಮಾಂಡ್ ಏನು ಹೇಳ್ತಾರೆ? ಹಾಗಾದ್ರೆ ಹೈಕಮಾಂಡ್ ಹೇಳಿದಂತೆ ಕಾಂಗ್ರೆಸ್ನ ಹೇಳಿದ್ರ ಡಿಕೆ ಶಿವಕುಮಾರ್ನೇ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳಿದ್ದ ಹಾಗೆ ಅಂತ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಾಗೇಂದ್ರ ರಾಜೀನಾಮೆ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ನಾಗೇಂದ್ರ ರಾಜೀನಾಮೆ ಪಡಿಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ. ಈಗಾಗಲೇ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ನಾಗೇಂದ್ರ. ತಮ್ಮಿಂದ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ. ಹೈಕಮಾಂಡ್ ಸೂಚನೆ ಕೊಟ್ರೆ ಯಾವುದೇ ಕ್ಷಣದಲ್ಲಾದರೂ ರಾಜೀನಾಮೆ ಸಾಧ್ಯತೆ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿಂದ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಲು ಹಾಕ್ತಾರೆ. ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದವರು ಭಾರಿ ಹೋರಾಟ ಮಾಡ್ತಾ ಇದ್ದಾರೆ. ರಾಯಚೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ. ಇದೇನಾದರೂ ಆದರೆ ಮುಂದಿನ ಚುನಾವಣೆಗೆ ನಮಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ರಾಜೀನಾಮೆಯನ್ನು ತೆಗೆದುಕೊಳ್ಳೋದು ಒಳ್ಳೆಯದಾ, ರಾಜೀನಾಮೆ ಕೊಡೋದಕ್ಕೆ ನಾಗೇಂದ್ರ ಸಿದ್ಧರಿದ್ದಾರೆ, ನೀವು ಏನು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮುಂದೆ ಇಡ್ತಾರೆ. ಹೈಕಮಾಂಡ್ ಓಕೆ ಅಂತ ಹೇಳಿದ್ಯಾದಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ನಾಗೇಂದ್ರ ಅವರು. ಅದು ಇವತ್ತೇ ಕೂಡ ರಾಜೀನಾಮೆ ಕೊಡಬಹುದು. ಅಥವಾ ಹೈಕಮಾಂಡ್ ಬೇಡ ಅನ್ನೋದೇನಾದ್ರೂ ಕೂಡ ಆದ್ರೆ ಇಲ್ಲಿ ಹೋರಾಟದ ಬಗ್ಗೆ ಏನ್ ತಿಳುವಳಿಕೆಯನ್ನ ಹೇಳ್ತಾರೆ ಹೈಕಮಾಂಡ್ ನಾಯಕರಿಗೆ. ಹೈಕಮಾಂಡ್ ನಾಯಕರು ಇವೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಹಾಗಾದ್ರೆ ಕಾದ್ ನೋಡ್ಬೇಕಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೈನರ್ ಸರ್ಜರಿ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮಹಿಳಾ ಕೋಟಾ ಭರ್ತಿ ಜೊತೆ ಇನ್ನಿಬ್ಬರಿಗೂ ಕೂಡ ಮಂತ್ರಿಗಿರಿ ಸಿಗುವಂತ ಸಾಧ್ಯತೆ ಇದೆ. ಡಿಕೆ ಸಂಪುಟದಲ್ಲಿ ಈಗ ಮೈನರ್ ಸರ್ಜರಿ, ದೊಡ್ಡ ಆಪರೇಷನ್ ಮಾಡಬೇಕಾಗಿದೆ, ಬಹುಮುಖ್ಯವಾಗಿರುವಂಥದ್ದು. ನಾಗೇಂದ್ರ ರಾಜೀನಾಮೆಯನ್ನು ಪಡ್ಕೊಂಡು ಅನ್ನಪೂರ್ಣ ತುಕಾರಾಮ್ಗೆ ಚಾನ್ಸ್ ಕೊಡಬೇಕಾ? ಮಹಿಳಾ ಕೋಟಾದಲ್ಲಿ ಭರ್ತಿ ಮಾಡಬೇಕು. ST ಸಮುದಾಯದ ಮಂತ್ರಿ ಸ್ಥಾನ ಲೆಕ್ಕ, ಆ ಲೆಕ್ಕ ಪಕ್ಕ ಏನಾಗುತ್ತೆ? ನಾಗೇಂದ್ರ ಅವರಿಂದ ತೆರವಾಗಿರುವಂಥ ಸ್ಥಾನಕ್ಕೆ ಹಲವು ನಾಯಕರಿದ್ದಾರೆ. ಬಸವರಾಜ್ ಇದ್ದಾರೆ, ಶಿವಣ್ಣ ಇದ್ದಾರೆ. ಯಾರಿಗೆ ಕೊಡಬೇಕು? ಈ ಮೂಲಕ ಕುರುಬ ನಾಯಕನಿಗೆ ಮಣೆ ಹಾಕಬೇಕಾ? ಬ್ಯಾಡಗಿ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡೋದಕ್ಕೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಬಾಲಕೃಷ್ಣ ರಾಜೀನಾಮೆಯನ್ನು ಪಡ್ಕೊಂಡು ಕೃಷ್ಣಪ್ಪ ಅವರು ಕೊಡಿ ಎನ್ನುವಂಥ ಲೆಕ್ಕಾಚಾರ. ಹೈಕಮಾಂಡ್ ಜೊತೆ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಮೈನರ್ ಸರ್ಜರಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರದಂತೆ ಹೈಕಮಾಂಡ್ ನಾಯಕರು ಎಲ್ಲದಕ್ಕೂ ಮಣೆ ಹಾಕ್ತಾರಾ? ಮಹಿಳಾ ಕೋಟಾದಲ್ಲಿ ಯಾರಿಗೆ ಮಣೆ ಹಾಕ್ತಾರೆ? ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ಯಾದಲ್ಲಿ ಆ ಸ್ಥಾನಕ್ಕೆ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ? ಸಮುದಾಯವಾರು, ಜಾತಿವಾರು ಲೆಕ್ಕಾಚಾರ ಹಾಕಿ ಮಹಿಳಾ ಕೋಟಾಕ್ಕೆ ಸ್ನಾನ ಕೊಡ್ತಾರಾ ಹಾಗಾದ್ರೆ? ಅಥವಾ ಸಿದ್ದರಾಮಯ್ಯ ಅವರು ಹೇಳ್ದಂತೆ ನಡ್ಕೊಳ್ತಾರ ಈ ಬಾರಿ ಆದರೂ ಕೂಡ? ಯಾಕಂದರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಬೇಜಾರು ಮಾಡಿಕೊಂಡಿದ್ರು ಅನ್ನುವಂಥದ್ದು ಜಗಜ್ಜಾಹೀರಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಅವರ ಅನುಪಸ್ಥಿತಿಯಲ್ಲೇ ಸಿದ್ದರಾಮಯ್ಯ ಅವರು ಹೇಳಿದಂತೆಯೇ ಹೈಕಮಾಂಡ್ ನಡ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಈ ಸರ್ಜರಿನ ಹೆಂಗೆ ಮಾಡ್ತಾರೆ ಕಾದ್ ನೋಡೋಣ.